ನಮಸ್ಕಾರ ಎಲ್ರಿಗೂ. ನಾನಿವತ್ತು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು ಮತ್ತು ರೈಸು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬೇಸಿಗೆ ಇದೆ ಅನ್ನೋ ಕಾರಣ ಒಂದಾದರೆ ಈಸಿಯಾಗಿ ಆಗೋಗುತ್ತೆ ಅನ್ನೋದಕ್ಕೋಸ್ಕರ ಮಜ್ಜಿಗೆ ಮಾಡೋದಕ್ಕೆ ಅಂತ ನಾನು ಕೂತ್ಕೊಂಡ್ರೆ ಅಷ್ಟರಲ್ಲಾಗಲಿ ನೋಡಿ ನನ್ನ ಮಗಳು ನಾನೇ ಮಜ್ಜಿಗೆ ಮಾಡ್ತೀನಿ ಅನ್ನೋದಾ. ಸರಿ ಮಜ್ಜಿಗೆ ಮಾಡ್ತಾಳೆ ಬಿಡು ಅಂದ್ಕೊಂಡು ನಾನು ರೈಸ್ಗಿಡೋಣ ಅಂತ ಬಂದು ರೈಸ್ಗಿಟ್ಟೋಗಿ ನೋಡಿದ್ರೆ ನೋಡಿ ಅವಳು ಮಜ್ಜಿಗೆ ಮಾಡ್ತಿರೋದು ಹೀಗೆ. ಇವಳ ನಂಬ್ಕೊಂಡ್ರೆ ಅಷ್ಟೇ ಅಂತ ನಾನು ಹೋಗಿ ಸಾಂಬಾರಿಗೆಲ್ಲ ಮಸಾಲ ರೆಡಿ ಮಾಡಿಕೊಂಡು ಗ್ರೈಂಡ್ ಮಾಡಿ ಮಜ್ಜಿಗೆ ಎಲ್ಲ ಕಡ್ಕೊಂಡು, ಮಜ್ಜಿಗೆಯಲ್ಲಿ ಸ್ವಲ್ಪ ಎಣ್ಣೆ ಬಂದಿತ್ತು, ಡೈಲಿ ಬರೋದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿದ್ದೆ. ಅಷ್ಟರಲ್ಲಿ ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡಿಟ್ಟು ನಾನು ಸ್ವಲ್ಪ ಹೊರಗಡೆ ಏನೋ ಕೆಲಸ ಇತ್ತು ಹೋಗಬೇಕಿತ್ತು ಅಂತ ನಾನು ನನ್ನ ಮಗಳು ಮತ್ತು ಪಕ್ಕದ ಮನೆ ಆಂಟಿ 3 ಜನನೂ ಹೋದ್ವಿ. ಹೋಗ್ತಾ ಬರ್ತಾ ದಾರಿಲಿ ನಾಯಿಗಳು ತುಂಬ ಇರೋದ್ರಿಂದ ಮಕ್ಕಳನ್ನ ಹುಷಾರಾಗಿಯೇ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬೋದು. ಯಾಕಂದರೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಕಾಟ ತುಂಬಾ ಆಗೋಗಿದೆ. ನಾವು ಹೇಗೋ ಸೇಫಾಗಿ ಹೋಗಿ ಬಂದ್ವಿ ಮನೆಗೆ. ನಮ್ಮ ಪಕ್ಕದ ಮನೆಯವರು ಊರಿಗೆ ಹೋಗಿದ್ರು, ಸೊ ಇವತ್ತು ಬಂದಿದ್ದರು. ನನ್ನ ಮಗಳು ಅವ್ರ ಮಗನ ಜೊತೆ ಆಟ ಆಡ್ಕೋತಿದ್ಲು. ಹೋಗಿ ಅವ್ರ ಮನೆಯಲ್ಲಿ ಅವನ ಆಟದ ಸಾಮಾನೆಲ್ಲ ಎತ್ಕೊಂಡು ಬಂದಿದ್ಲು. ಸರಿ ಅಂತ ಅವನು ರಿಟರ್ನ್ ಕೇಳೋದಕ್ಕೆ ಬಂದರೆ ಇವಳು ಅವನ ಆಟದ ಸಾಮಾನುಗಳನ್ನ ಅವನಿಗೇನೆ ಕೊಡದೆ ಏನು ಆವಾಜ್ ಆಗ್ತಾಳೆ ನೋಡಿ.